ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಹೀಗೆ ಒಬ್ರು ಗಿಫ್ಟ್ ಅನ್ನ ಕೊಟ್ಟಿದ್ರು. ಏನು ಅಂದ್ರೆ ಡ್ರೈ ಫ್ರೂಟ್ಸ್ ಇನ ಬಾಕ್ಸು. ನಾನು ಅದ್ರದ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಫೋಟೋನು ತೆಕ್ಕೊಳ್ಳಿಲ್ಲ. ಆ ಡ್ರೈ ಫ್ರೂಟ್ಸ್ ಇನ ಬಾಕ್ಸ್ ಅಲ್ಲಿ ಮೇಲ್ಗಡೆ ಈ ತರ ಬಟ್ಟೆ, ಈ ತರ ಫ್ಲವರ್ ಇಂದ ಡೆಕೋರೇಷನ್ ಆಗಿತ್ತು. ನನ್ಗೆ ಯಾವಾಗ ಇದೇನಾದ್ರೂ ಮಾಡ್ಲಿಕ್ಕೆ ಬರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಇವೆರಡನ್ನ ಕಿತ್ಕೊಂಡೆ. ಈ ಫ್ಲವರ್ ಮತ್ತೆ ಇದನ್ನ ಕಿತ್ತೆ. ಹಾಗೆ ಒಂದು ಸಣ್ಣ ಐಡಿಯಾ ಬಂತು. ಏನ್ ಆಗಿರ್ಬೋದಪ್ಪ ಅಂತ ಅಂದ್ರೆ, ಇದಕ್ಕೆ ನಾವು ಯಾಕೆ ಸಣ್ಣ ಮಕ್ಳು ಹಾಕೊಂತಾರಲ್ಲ ಆ ತರ ಕ್ಲಿಪ್ ಮಾಡಬಾರ್ದು ಇದಕ್ಕೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಅದಕ್ಕಾಗಿ ಇವತ್ತು ನಾನು ಬರೀ ಸುಮ್ಮನೆ ಮಾಡಿ ಕ್ಲಿಪ್ ಅನ್ನ ಅಟ್ಯಾಚ್ ಮಾಡೋದ್ಕಿಂತ ನಿಮ್ಗೂ ತೋರಿಸಿದ್ರೆ ನಿಮ್ಗೂ ಖುಷಿ ಆಗತ್ತೆ, ಮತ್ತೆ ನಿಮ್ಗೂ ಯೂಸ್ ಆಗಬಹುದು ಅಂತ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಬಟ್ಟೆಯಲ್ಲೂ ಕೂಡ ಏನಾದ್ರೂ ಒಂದು ಮಾಡಿ ತೋರಿಸ್ತೀನಿ. ಯಾವ ವಸ್ತುವು ಕೂಡ ಫ್ರೆಂಡ್ಸ್ ವೇಸ್ಟ್ ಅಲ್ಲ. ಏನಾದ್ರೂ ಒಂದು ಕಲೆಯನ್ನ ಮಾಡಬಹುದು. ಅದಕ್ಕೆ ಇದೇ ಉದಾಹರಣೆ. ನಾನು ಇವತ್ತು ನೋಡಿ ಇದರಿಂದ ಕ್ಲಿಪ್ ಅನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕ್ಯೂಟ್ ಆಗಿತ್ತು. ಮಕ್ಕಳ ಜುಟ್ಟಕ್ಕೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ನನಗೆ ಫೀಲ್ ಆಯ್ತು. ನನ್ನ ಮಗಳಿಗೆ ಈ ತರದ್ದೆಲ್ಲ ತುಂಬಾ ಇಷ್ಟ ಆಗತ್ತೆ. ಹಾಗೆ ನಿಮ್ಮ ಮಕ್ಳಿಗೂ ಕೂಡ ಈ ರೀತಿ ಇದೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಸಿ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಐಟಮ್ ಬೇಕು. ಈ ರೀತಿ ಕ್ಲಿಪ್ ಅನ್ನ ತಗೊಂಡಿದ್ದೀನಿ. ಈ ರೀತಿ ಇದು ಅಷ್ಟೇ ಕಲರ್ ಹೋಗ್ಬಿಟ್ರೆ, ಸುಮಾರು ಸರಿ ಯೂಸ್ ಮಾಡಿದ್ಮೇಲೆ ಕಲರ್ ಹೋಗಿರುತ್ತೆ. ಅಂತ ಕ್ಲಿಪ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಬಹುದು. ಹಾಗೆ ನಾನಿಲ್ಲಿ ಯಾವುದೇ ರೀತಿ ಗಮ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಸೂಜಿ ದಾರವನ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇದಕ್ಕೆ ಗ್ಲೂಗನ್ ಅನ್ನ ಯೂಸ್ ಮಾಡಿದ್ರೆ ಒಂದು ನಿಮಿಷದಲ್ಲಿ ಇದು ಮುಗಿದು ಹೋಗ್ಬಿಡುತ್ತೆ. ಈಗ ಎಷ್ಟೋ ಜನದ ಹತ್ರ ಗ್ಲೂಗನ್ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಸೂಜಿ ದಾರದಲ್ಲಿ ಹೇಗೆ ಸ್ಟಿಚ್ ಮಾಡಬಹುದು ಈ ತರದನ್ನ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ನೀವು ಫಾಲೋ ಮಾಡಿಲ್ಲ ಅಂತ ಆದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನೋಡಿ, ಈ 4 ಎಳೆ ದಾರವನ್ನ, ಬಟ್ಟೆ ಹೊಲಿಯೋ ದಾರವನ್ನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹಿಂದ್ಗಡೆಗೆ ಜಸ್ಟ್ ಹೀಗೆ ಸೂಜಿಯನ್ನ ತೆಕ್ಕೊಂಡು ಈ ಥ್ರೆಡ್ ಒಳಗಡೆ ನಾವು ನಾಟ್ ಹಾಕಿರ್ತೀವಲ್ಲ ಅಲ್ಲಿ 2 ಎಳೆ ದಾರವನ್ನ ಬಿಡಿಸ್ಕೊಂಡು ಅದರ ಒಳಗಡೆ ಹೀಗೆ ಹಾಕೊಂತೀನಿ. ಅವಾಗ ಅದು ಒಂದು ನಾಟ್ ಆದ ರೀತಿಯಲ್ಲಿ ಆಗತ್ತೆ ಅಷ್ಟೆ. ಆಮೇಲೆ ಈಗ ನಮಗೆ ಕ್ಲಿಪ್ಪು ಹೇಗೆ ಇಟ್ಕೋಬೇಕು ಅನ್ನೋದನ್ನ ಫಸ್ಟ್ ಇಟ್ಕೊಳ್ಳಿ. ನೋಡಿ, ನಮ್ಗೆ ಇಲ್ಲಿ ಮಧ್ಯ ಇದೆಯಲ್ಲ ಅದರ ಮೇಲೆ ನಾವು ದಾರ ಹಾಕಿರೋದು ಬರಬಾರ್ದು. ಯಾಕಂದ್ರೆ ನಮ್ಗೆ ಅದು ಮೇನ್, ಅಂದ್ರೆ ಕೂದ್ಲಿಗೆ ಹಾಕೊಳ್ಳಿಕ್ಕೆ ಎಲ್ಲದಕ್ಕೂ. ಅದಕ್ಕಾಗಿ ಇಲ್ಲಿ ಪಕ್ಕದಲ್ಲಿ ಇರೋ ಇದೆಯಲ್ಲ, ಬಟ್ಟೆ ಇದೆಯಲ್ಲ, ಅದಕ್ಕೆ ನಮ್ಮ ಸ್ಟಿಚ್ಗಳು ಬರಬೇಕು. ಮತ್ತೆ ನಾವು ಇಲ್ಲಿ ಯಾವ ಕಲರ್ ಇದೆಯೋ ಅದೇ ಕಲರ್ ಅನ್ನ ತಗೊಳ್ಳೋದ್ರಿಂದ ಈಸಿಯಾಗಿ ನಾವು ಸ್ಟಿಚ್ ಮಾಡಿದೀವಿ, ನಾವು ಮನೆಯಲ್ಲೇ ಮಾಡ್ಕೊಂಡಿದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕು. ಒಟ್ಟು ಟೈಟ್ ಆಗಿ ಆಗ್ಬೇಕು. ನೋಡಿ, ಹೀಗೆ ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನಿಮ್ಗೆ ಎಲ್ಲೆಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ಈಗ ಈ ಕಡೆ ತುದಿಗೆ ಬರೋಣ. ಆ ಕಡೆ ತುದಿಗೆ ಸ್ಟಿಚ್ ಆಯ್ತು. ಈಗ ಈ ಕಡೆ ತುದಿಗೂ ಅಷ್ಟೇನೆ ನಮ್ಗೆ ಮೇಲ್ಗಡೆ ಇದಕ್ಕೆ ಫ್ಲವರಿಗೆ ಎಲ್ಲೂ ಕೂಡ ತೊಂದರೆ ಆಗ್ಬಾರ್ದು. ನಾವು ಸ್ಟಿಚ್ ಮಾಡೋದು ಮೇಲ್ಗಡೆ ಫ್ಲವರಿಗೆ ಎಲ್ಲೂ ತೊಂದರೆ ಆಗ್ಬಾರ್ದು. ನೋಡಿ, ಹೀಗೆ ಸಿಕ್ಕಾಕೊಂತು ಅಂತ ಬಿಟ್ಬಿಟ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಾಗಿ ಹೇಳ್ದೆ. ನೋಡಿ, ಇಲ್ಲೆಲ್ಲ ಟೈಟ್ ಮಾಡಿ. ಏನಕ್ಕೆ ಅಂದ್ರೆ ನಾವು ಒಂದ್ಸರಿ ಕೂದ್ಲಿಗೆ ಹಾಕೊಂಡ ತಕ್ಷಣ ಅದು ಬಿಚ್ಚ ಹೋಗ್ಬಾರ್ದು. ಅದಕ್ಕಾಗಿ ಮಕ್ಳಿಗಂತೂ ಈ ತರದ್ದೆಲ್ಲ ತುಂಬಾ ಇಷ್ಟ ಆಗತ್ತೆ. ಜಾತ್ರೆಯಲ್ಲಿ ನೋಡಿದ್ರು ಕೂಡ ಕೊಡ್ಸಿ ಅಂತ ಅಂತಾರೆ. ಸೊ
ಜಾತ್ರೆಯಲ್ಲಿ ನಾವು ಫ್ಯಾನ್ಸಿ ಸ್ಟೋರಿಗೆಲ್ಲ ಹೋದಾಗ ಮಕ್ಕಳಿಗೆ ಫಸ್ಟ್ ಕಾಣೋದೇ ಈ ರೀತಿದು. ಇದನ್ನ ನಾವು ವೇಸ್ಟ್ ಅಂತ ನೋಡಿ ನಾನು ಡ್ರೈ ಫ್ರೂಟ್ಸ್ ಬಾಕ್ಸ್ ಅಲ್ಲಿ ಬಂದಿರೋದು ಇದೇನ್ ಮಾಡಕ್ ಬರತ್ತೆ ಅಂತ ಎಸ್ತಿದ್ರೆ ಸುಮ್ನೆ ವೇಸ್ಟ್ ಆಗ್ಬಿಡ್ತಿತ್ತು. ನೀವು ಇಷ್ಟ್ರೊಳಗಡೆ ಏನಾದ್ರು ಎಸ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲ ನೀವೇನಾದ್ರು ಸ್ಪೆಷಲ್ ಐಟಮ್ ಅನ್ನ ಮಾಡಿದ್ರೆ ಕಾಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ನೋಡಿ ಎಲ್ಲಾ ಕಡೆನೂ ಕೂಡ ಹೀಗೆ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಹೀಗೆ ನಾಟ್ ಅನ್ನ ಹಾಕೊಬೇಕು. ಗಟ್ಟಿ ನಾಟ್ ಅನ್ನ ಹಾಕೊಳ್ಳಿ. ಹೀಗೆ ನಾಟ್ ಅನ್ನ ಒಂದೆರಡು ಸರಿ ಹಾಕೊಂಡು ದಾರವನ್ನ ಕಟ್ ಮಾಡಿ ತೆಕ್ಕೊಂಬಿಡಿ. ನೋಡಿ ಎಷ್ಟು ಈಸಿಯಾಗಿ ₹1 ಖರ್ಚು ಇಲ್ಲದೆ ದಾರ ತಂದಿಟ್ಟಿರೋದಿರುತ್ತೆ. ಯಾವುದಕ್ಕೂ ಮುಂಚೆ ಇನ್ವೆಸ್ಟ್ ಮಾಡಿದ್ದಷ್ಟೇನೆ. ಕ್ಲಿಪ್ಪು ಅಷ್ಟೇ ತಂದಿಟ್ಟಿರೋದು ಹಾಳಾಗಿರುತ್ತೆ. ನೋಡಿ ಹೀಗೆ ಹಾಕೊಂಡು ಕೂದ್ಲಿಗೆ ಜಸ್ಟ್ ಹೀಗೆ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ. ಇನ್ನು ನಾವೇನಾದ್ರು ಕೂದ್ಲಿಗೆ ಹಾಕೊಂತೀವಿ ಅಂತ ಆದ್ರೆ ನಮ್ದು ನಾರ್ಮಲ್ ದೊಡ್ಡ ಕ್ಲಿಪ್ ಬರುತ್ತಲ್ಲ, ಸೆಂಟರ್ ಕ್ಲಿಪ್ ಅಂತ ಅಂತಾರಲ್ಲ, ಅದ್ರದ್ದು ಹಿಂದ್ಗಡೆ ಪೂರ್ತಿ ಪಾರ್ಟ್ ಅನ್ನ ತೆಕ್ಕೊಂಡು ಈ ರೀತಿಯಾಗಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಗ್ಲೂಗನ್ ಸಹಾಯದಿಂದ ಅಂಟಿಸ್ಕೊಬಹುದು. ಗ್ಲೂಗನ್ ಇಂದ ಅಂಟಿಸ್ಕೊಂಡ್ರೆ ಕೇವಲ 1 ನಿಮಿಷದ ಕೆಲಸ. ನಾವು ಹೀಗೆ ಸ್ಟಿಚ್ ಮಾಡ್ಲಿಕ್ಕೆ ಹೋದ್ರೆ 5 ನಿಮಿಷ ಆದ್ರೂ ಕೂಡ ಬೇಕಾಗ್ಬೋದು. ನೋಡಿ ಎಷ್ಟು ಈಸಿಯಾಗಿ ಇದೆ ಅಲ್ವಾ ಫ್ರೆಂಡ್ಸ್, ಮತ್ತೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದೇನೋ ಡ್ರೈ ಫ್ರೂಟ್ಸ್ ಬಾಕ್ಸ್ ಅಲ್ಲಿ, ಏನೋ ಗಿಫ್ಟ್ ಬಾಕ್ಸ್ ಅಲ್ಲಿ ಬಂದಿರೋ ಫ್ಲವರು ಅನ್ನೋ ರೀತಿಯಲ್ಲಿ ಇಲ್ವೇ ಇಲ್ಲ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ನೋಡಿದ್ರಲ್ವಾ. ನೀವು ಏನಾದ್ರು ಇದೇ ರೀತಿಯಾಗಿ ಟ್ರೈ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಮತ್ತೆ ನಿಮ್ಗೆ ಯಾವ ರೀತಿಯ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂತೀರೋ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಇನ್ನೆರಡು ಚಾನಲ್ ರಂಗೋಲಿ ಅವನಿ ಆಲ್ ಇನ್ ಒನ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.